ಮುಂದೆ ನಾವು ಈ ಪಾಠದಲ್ಲಿ ನೋಡಿಕೊಳ್ಳೋಣ. ಅಲಂಕಾರ ಅಂದ್ರೆ ಏನು ಅಂತಂದ್ರೆ, ಅಲಂಕಾರದಾಗ ಉಪಮಾಲಂಕಾರ. ಉಪಮಾಲಂಕಾರದಾಗ ಏನಪ್ಪ ಅಂದ್ರೆ ಹೇಳ್ತದಲ್ಲಿ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರ. ಎರಡು ವಸ್ತುಗಳು ಒಂದು ಅಲಂಕಾರ ಬರ್ಬೇಕಂತಂದ್ರ ಒಂದು ವಸ್ತುಗೆ ಇನ್ನೊಂದು ವಸ್ತುಗೆ ನೆನೆ ಮರವೇರಿದ ಮರಕಟ್ಟನಂತೆ ಹಲವು ಕೊಂಬೆಗೆ ಹಾಲು ತಂದಿದೆ. ಇಲ್ಲಿ ನೋಡುವಾಗ ಈ ಮರ ಮತ್ತು ಕೊಂಬೆ ಇಲ್ಲಿ ಎರಡಕ್ಕೂ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಉಪವಾಚಕ ದಿನದ ಅಂತೆ. ಇಲ್ಲಿ ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂತಂದ್ರೆ ಏನ್ ಮಾಡತ್ತದ? ಹಾರಾಟ. ಮನಸ್ಸಿಗೆ ನಮ್ಮ ರೆಕ್ಕಿಗಳವ, ಮನಸ್ಸಿಗೆ ರೆಕ್ಕಿಗಳವ, ಮನಸ್ಸು ಸುಮ್ಮಕೊಳ್ಳಲ್ಲ. ಏನ್ರಿ ಈಗ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹಾರುತ್ತಲಿದೆ ಎಂಬುದಾಗಿ. ಸಾಧಾರಣ ಧರ್ಮ ಏನದ? ಒಂದು ಮಂಗಂದ ಧರ್ಮ ಏನದದು? ಸುಮ್ಮಕೊಳ್ಳೋದು. ತಾನು ಮನೆ ಕಟ್ಟೋದು, ಕಟ್ಟಿ ಮನೆಗೆ ಇಡೋದು. ಹಂಗ ಇಲ್ಲಿ ನೋಡ್ತೇವೆ. ಇಲ್ಲಿ ಸಾಧಾರಣ ಧರ್ಮದ ಹಾರಾಟ ಅದ. ಇಲ್ಲಿ ಸಮನ್ವಯದಲ್ಲಿ ಏನ್ ಸೂಚಿಸ್ತದೆ ಅಂತಂದ್ರ, ಇಲ್ಲಿ ಉಪಮೇಯವಾದ ಮನಸ್ಸು ಚಂಚಲವಾದ ಮರವೇರಿದ ಮರಕಟ್ಟಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಏನ್ರಿ ಇಲ್ಲಿ ಮನಸ್ಸೇನಿದೆ? ಉಪಮೇಯವಾದ ಮನಸ್ಸು ಚಂಚಲವಾದ ಮರವೇರಿದ ಮರಕಟ್ಟಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಫಿಲ್ಟರ್ ಬೇಕಿದಾಗ ಏನ್ರಿ ಈ ನಿಮ್ಮೊಂದು ಬಂತಂತ ಅಲಂಕಾರದಾಗ ಬಂತು ಅಂತೆ ಬಂತು ಅಂದ್ರೆ ಏನ್ಬೇಕು? ಉಪಮಾನ ಅಲಂಕಾರ ಅಂತ ತಿಳ್ಕೊಂಡು ಬರ್ಬೇಕು. ನೀವು ಒಂದು ಅಲಂಕಾರ ಹೆಸರು ಬಂದ್ರ ಸಾಲದು, ಆದ್ರೆ ಅದಕ್ಕೆ ಏನಿರ್ಬೇಕು? ಲಕ್ಷಣಗಳು ಬರಬೇಕು, ಉಪಮೇಯ ಬರಬೇಕು, ಉಪಮಾನ ಬರಬೇಕು, ಉಪವಾಚಕ ಬರಬೇಕು, ಸಾಧಾರಣ ಧರ್ಮ ಬರಬೇಕು, ಸಮನ್ವಯ ಬರಬೇಕು. ನೀವು ಇಷ್ಟೆಲ್ಲ ನೀವು ಬಾಯ್ತಿರ್ಬೇಕು. ಉಪವಾಚಕ, ಉಪಮಾನ ಮತ್ತು ಸಾಧಾರಣ ಧರ್ಮ, ಸಮನ್ವಯ ಬಾಯ್ಬಿಟ್ಟಿರ್ಬೇಕು. ಅಲ್ಲಿ ನೀವೇನ್ ಮಾಡ್ಬೇಕು? ಮನಸ್ಸು ಮರವೇರಿದ ಮರಕಟ ಅಂತ್ಯ ಬಂದ್ರೆ ಏನದಲ್ಲಿ ಉಪಮಾನ. ಇಲ್ಲಿ ಅಲಂಕಾರದ ಲಕ್ಷಣಗಳೇನೇನವ ಅಂತಂದ್ರೆ ನೋಡುವಾಗ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರ. ಉಪಮೆ ಅಂದ್ರೆ ಏನಿದೆ? ಇಲ್ಲಿ ಎದಕ್ಕೆ ಹೋಲಿಕೆ ಮಾಡ್ತಿದ್ದಾನೆ? ಮನುಷ್ಯನ ಮನಸ್ಸಿಗೆ ಹೋಲಿಕೆ ಮಾಡ್ತಿದ್ದಾನೆ. ಮನುಷ್ಯನ ಎದಕ್ಕೆ ಮಾಡ್ತಿದ್ದಾನೆ? ಮನಸ್ಸು ಹೇಳ್ತಾನೆ. ಉಪಮಾನವೇನಿದೆ? ಏನ್ ಹೇಳುತ್ತದ? ಮರವೇರಿದ ಮರಕಟ. ಏನ್ ಹೇಳುತ್ತದ? ಮನಸ್ಸು. ಮನಸ್ಸು ಹೆಂಗ್ ಹೇಳುತ್ತದ? ಮರವೇರಿದ